ಶಾಸಕ ಜಿಎಚ್ ತಿಪ್ಪಾರೆಡ್ಡಿಗೆ ಕೊರೋನಾ ಪಾಸಿಟಿವ್. ಜನವಿರೋಧಿ ನೀತಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಪಾಠ ಕಲಿಸಿ ಎಚ್.ಡಿ. ಕುಮಾರಸ್ವಾಮಿ. ಸತೀಶ್ ಜಾರಕಿಹೊಳಿ ಪರ ಕೈ ನಾಯಕರ ಭರ್ಜರಿ ಪ್ರಚಾರ. ಬ್ಯಾಂಕುಗಳಿಗೆ ಸಾಲು ಸಾಲು ರಜೆಗಳು. ಸಾರಿಗೆ ಮುಷ್ಕರಕ್ಕೆ ಪ್ರಚೋದಿಸಿದರೆ ಹುಷಾರ್, ಲಕ್ಷ್ಮಣ ಸವದಿ ಎಚ್ಚರಿಕೆ. ರಾಜ್ಯದ ಹಲವೆಡೆ ಭಾರೀ ಮಳೆ ಸಾಧ್ಯತೆ. ಬೆಳ್ಳಂಬೆಳಗ್ಗೆ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದ ಸಿಡಿ ಲೇಡಿ. ಸಾರಿಗೆ ಬಸ್ ಮೇಲೆ ಕಲ್ಲು ತೂರಾಟ, 3 ಸಾರಿಗೆ ಸಿಬ್ಬಂದಿ ಬಂಧನ. ಕೇರಳ ಮಂತ್ರಿ ಡಾಕ್ಟರ್ ಕೆ.ಟಿ. ಜಲೀಲ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ. ಸಚಿವೆ ಶಶಿಕಲಾ ಜೊಲ್ಲೆ ಅವರ ತಾಯಿ ನಿಧನ. ಬಸ್ ಚಾಲಕನಿಗೆ ಮಹಿಳೆಯರಿಂದ ತರಾಟೆ. ಇನ್ನು ಬಸ್ ಚಾಲಕನಿಗೆ ತನ್ನ ತಾಳಿ ಹಾಕಲು ಮುಂದಾದ ಮಹಿಳೆ. ನೂತನ ತಾಲೂಕು ಕೇಂದ್ರವಾಗಿರುವ ರಬಕವಿಬನಹಟ್ಟಿ ನಗರದೆಲ್ಲೆಡೆ ವೃತ್ತಗಳ ನಿರ್ಮಾಣದ ಕೂಗು ಜೋರಾಗಿದೆ. ಇದೀಗ ಜಮಖಂಡಿ ಕುಡಿಚಿ ರಾಜ್ಯ ಹೆದ್ದಾರಿಯ ರಸ್ತೆ ಅಗಲೀಕರಣಗೊಂಡಿದ್ದು, ಪ್ರಮುಖ ವೃತ್ತಗಳಾಗಿ ಪೊಲೀಸ್ ಠಾಣೆ, ಎಂಎಂ ಭದ್ರನವರ ಬಂಗ್ಲೆ, ಬಸ್ ನಿಲ್ದಾಣ, ವೈಭವ ಚಿತ್ರಮಂದಿರ ಹೀಗೆ ಎಲ್ಲೆಂದರಲ್ಲಿ ವೃತ್ತಗಳಿವೆ. ಹಲವಾರು ಸಂಘಟನೆಗಳು ಅಲ್ಲಲ್ಲಿ ಆಯಾ ನಾಮದಡಿ ವೃತ್ತಗಳ ನಿರ್ಮಾಣ ಮಾಡಬೇಕೆಂಬ ಕೂಗು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರ ಹಾಗೂ ನಗರಸಭೆಯಲ್ಲಿ ಮನವಿ ಅರ್ಪಿಸುವ ಮೂಲಕ ಒತ್ತಾಯಪಡಿಸುತ್ತಿರುವುದು ಸಹಜವಾಗಿದೆ. ಈ ಕುರಿತು ಸರ್ಕಾರ ಯಾವುದೇ ಅನುಮೋದನೆ ಅಥವಾ ಆದೇಶ ನೀಡಿಲ್ಲ. ಇದೀಗ ಸುಮಾರು 7-8 ಸಂಘಟನೆಗಳಿಂದ ವೃತ್ತಗಳ ನಿರ್ಮಾಣಕ್ಕೆ ಮನವಿ ಮಾಡಿದ್ದು, ಯಾವ ರೀತಿ ಪರಿಹಾರ ಒದಗಿಸಲಿದೆ ಎಂದು ಕಾದು ನೋಡಬೇಕಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಕಳ್ಳರ ಹಾವಳಿ ಹೆಚ್ಚುತ್ತಿದೆ. ಮನೆ ಕಳ್ಳತನ ಹಾಗೂ ಬೈಕ್ ಕಳ್ಳತನ ಹೆಚ್ಚುತ್ತಿದೆ. ಗ್ರಾಮಗಳಲ್ಲಿ ಹಾಗೂ ನಗರಗಳಲ್ಲಿ ಬೈಕ್ ಕಳ್ಳತನ ಹಾಗೂ ಮನೆ ಕಳ್ಳತನ ಸಾರ್ವಜನಿಕರು ಆತಂಕಗೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಕ್ಕೆ ಹೋದ್ರೆ ಯಾವುದೇ ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಈಗಾಗಲೇ ನೀವು ಕೂಡ ಸಿಸಿ ಫುಟೇಜ್ ನೋಡಬಹುದು. ಸುಮಾರು 50ಕ್ಕೂ ಹೆಚ್ಚು ಮನೆ ಕಳ್ಳತನ, ಸರಗಳ್ಳತನ, ಬೈಕ್ ಕಳ್ಳತನ ನಡೆದಿದೆ. ಸ್ಥಳೀಯ ಪೊಲೀಸ್ ಸ್ಟೇಷನ್ ನಲ್ಲಿ ಈ ಕಳ್ಳತನದ ಬಗ್ಗೆ ಎಫ್ಐಆರ್ ಕೂಡ ಮಾಡಲಾಗಿದೆ. ಪೊಲೀಸರು ಮಾತ್ರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ. ಪಟ್ಟಣದ ಮುಖ್ಯ ರಸ್ತೆಗಳಲ್ಲಿ ತಟ್ಟೆ ಲೋಟ ಬಡಿದುಕೊಂಡು ಚಳವಳಿ ನಡೆಸಿ ಸಾರಿಗೆ ಸಚಿವರು ಹಾಗೂ ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಸಾರಿಗೆ ನೌಕರರ ಕುಟುಂಬದವರು ಹಾಗೂ ಮಕ್ಕಳು. ಹೌದು, ಸಾರಿಗೆ ನೌಕರರ ಹೋರಾಟಕ್ಕೆ ಕಾಂಗ್ರೆಸ್ ರೈತ ಸಂಘ, ಕರವೇ, ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ಪ್ರಗತಿಪರ ಸಂಘಟನೆಗಳು ಬೆಂಬಲ ವ್ಯಕ್ತಪಡಿಸಿವೆ. ತಮ್ಮ ನ್ಯಾಯಯುತವಾದ ಬೇಡಿಕೆಗಳನ್ನು ಜಾರಿಗೊಳಿಸಬೇಕು. ಕಮಲ 6ನೇ ವೇತನ ಆಯೋಗದ ಶಿಫಾರಸಿನಂತೆ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರಿಗೂ ವೇತನ ನೀಡಬೇಕು. ನೌಕರರು ಕರ್ತವ್ಯ ನಿರ್ವಹಿಸಿರುವ ಮಾರ್ಚ್ ತಿಂಗಳ ವೇತನ ನೀಡಬೇಕು.
ರಸ್ತೆ ಸಾರಿಗೆ ನಿಗಮದ ನೌಕರರನ್ನ ಸರ್ಕಾರಿ ನೌಕರರೆಂದು ಪರಿಗಣಿಸಿ ಕೂಡಲೇ ಆದೇಶ ಹೊರಡಿಸಬೇಕು ಎಂದು ಆಗ್ರಹಿಸಿದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಸಾರಿಗೆ ನೌಕರರ ನ್ಯಾಯಯುತವಾದ ಹೋರಾಟವನ್ನ ಈಡೇರಿಸುವ ಇಚ್ಛಾಶಕ್ತಿಯನ್ನ ಪ್ರದರ್ಶನ ಮಾಡದ ರಾಜ್ಯ ಸರ್ಕಾರವು ನೌಕರರ ವಿರುದ್ಧ ಯಸ್ಮಾಸ್ತ್ರ ಪ್ರಯೋಗಿಸಿ ವರ್ಗಾವಣೆ ಮಾಡುವುದು ಸೇರಿದಂತೆ ಸೇವೆಯಿಂದ ವಜಾ ಮಾಡುವ ಕೆಲಸ ಮಾಡಬಾರದು. ಸಾರಿಗೆ ನೌಕರರ ನ್ಯಾಯಬದ್ಧವಾದ ಹೋರಾಟವನ್ನ ಮಾನವೀಯ ನೆಲೆಗಟ್ಟಿನಲ್ಲಿ ಬಗೆಹರಿಸಿ ನೆಮ್ಮದಿ ಹಾಗೂ ಸಂತೋಷದಿಂದ ನೌಕರರು ಯುಗಾದಿ ಹಬ್ಬವನ್ನು ಆಚರಿಸಲು ಅನುವು ಮಾಡಿಕೊಡಬೇಕು ಎಂದು ಚಂದ್ರಶೇಖರ್ ಒತ್ತಾಯಿಸಿದರು. ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂದ್ರೆ ಕಳೆದ ಒಂದು ವಾರದಿಂದ ಕಳೆದ ಕೆಲ ದಿನಗಳಿಂದ ಕೆಲಸದ ಒತ್ತಡದ ನಿಮಿತ್ತ ಚುನಾವಣೆ ಪ್ರಚಾರ ಮಾಡಲು ಆಗಿರಲಿಲ್ಲ. ನಾಳೆಯಿಂದ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿ ಪರ ಪ್ರಚಾರ ಆರಂಭಿಸುವುದಾಗಿ ಅರಬಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ತಿಳಿಸಿದ್ದಾರೆ. ತಮ್ಮ ಹಿರಿಯ ಸಹೋದರ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಶೀಘ್ರದಲ್ಲೇ ಪ್ರಚಾರಕ್ಕೆ ಬರುತ್ತಾರೆ ಎಂದು ಅವರು ತಿಳಿಸಿದ್ದಾರೆ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣದ ಹಿನ್ನೆಲೆ ಕಾನೂನು ಹೋರಾಟದಲ್ಲಿ ತೊಡಗಿದ್ದ ಬಾಲಚಂದ್ರ ಜಾರಕಿಹೊಳಿ ಬಿಜೆಪಿ ಅಭ್ಯರ್ಥಿ ಮಂಗಳ ಅಂಗಡಿ ಅವರ ಪರವಾಗಿ ಪ್ರಚಾರಕ್ಕೆ ಈವರೆಗೂ ಆಗಮಿಸಿರಲಿಲ್ಲ. ಈ ಸಂಬಂಧ ಸೋಮವಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು, ಅರಬಾವಿ ವಿಧಾನಸಭೆ ಕಾರ್ಯಕರ್ತರ ಸಭೆ ಇದೆ. ಇಂದಿನಿಂದ ಏಪ್ರಿಲ್ 16ರವರೆಗೆ ನಿರಂತರವಾಗಿ ಪ್ರಚಾರ ಮಾಡುತ್ತೇವೆ ಎಂದರು. ಕಳೆದ ಚುನಾವಣೆಯಲ್ಲಿ ದಿವಂಗತ ಸುರೇಶ್ ಅಂಗಡಿ ಅವರಿಗೆ ತಮ್ಮ ಅರಬಾವಿ ವಿಧಾನಸಭಾ ಕ್ಷೇತ್ರದಲ್ಲಿ 55,000 ಲೀಡ್ ಹಾಗೂ ಗೋಕಾಕ್ ಕ್ಷೇತ್ರದಲ್ಲಿ 60,000 ಲೀಡ್ ಆಗಿತ್ತು. ಇದೇ ರೀತಿ ಮತ್ತೆ ಅದೇ ಲೀಡ್ ಕೊಡಲು ಪ್ರಯತ್ನಿಸುವುದಾಗಿ ಅವರು ಹೇಳಿದರು. 55,000 ನಾವು ಲೀಡ್ ಕೊಟ್ಟಿದ್ರಿ. ಆ ರೇಂಜ್ ತರುವಂತ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ. ರಮೇಶ್ ಜಾರಕಿಹೊಳಿ ಪ್ರಚಾರಕ್ಕೆ ಬರ್ತಾರೆ ಸರ್? ಎಲ್ಲ ಬರ್ತಾರ. ಅವ್ರು ಕೋವಿಡ್ ಹಾಕಿದ್ರಿಂದ ಅಷ್ಟೇ ಸಮಸ್ಯೆ ರೀ. ಮತ್ತೆ ಯಾಕಂದ್ರೆ ಈಗಾಗಲೇ ಬೆಳಗಾವಿ ಮೀಡಿಯಾದಾಗ ಹೇಳಿ ರಮೇಶ್ ಜಾರಕಿಹೊಳಿ ಅವರು ಪ್ರಚಾರಕ್ಕೆ ಬರ್ಬೇಕಂದ್ರೆ ಅವ್ರು ರೆಡಿನೇ ಅದಾರು. ಕೋವಿಡ್ ಟೆಸ್ಟ್ ಇನ್ನೊಂದ್ಸಲ ನಾಳೆ ಮಾಡಿ ರಿಪೋರ್ಟ್ ಏನು ಬರ್ತೀರಿ ನೋಡ್ಕೊಂಡು ಅದ್ರ ಮೇಲೆ ನಿರ್ಧಾರ ತಗೋತಾರೆ. ಅವರು ರಿಪೋರ್ಟ್ ಸರಿ ಬಂತ ಡೆಫಿನೆಟ್ ಆಗಿ ವಿಚಾರ ಮಾಡ್ತಾರೆ. ಕಟೀಲ್ ಅವ್ರು ನಿನ್ನೆ ಗೋಕಾಕ್ ಬಂದಿದ್ರು ಸರ್. ಸತೀಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಒಂದು ಆರೋಪ ಮಾಡಿದ್ರು. ನಿಜಕ್ಕೂ ಅನಿಸ್ತದೆ ಹಂಗೆ? ಯಾಕಂದ್ರೆ ಅವ್ರ ಪಕ್ಷದ ಆಂತರಿಕ ವಿಚಾರ, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮಾತಾಡ್ತಾರೆ. ಪಕ್ಷದ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಬಿಟ್ಟಿದ್ದವ್ರು ಯಾಕೆ ನಿಲ್ಲಿಸು ಏನು ನಿಲ್ಲಿಸು ಅದ್ರ ಬಗ್ಗೆ ನಾವು ಚರ್ಚೆಗೆ ಹೋಗೋದು ಬೇಡ್ರಿ. ಲೋಕಸಭಾ ಉಪಚುನಾವಣೆ ಬಂದೈತಿ. ಶ್ರೀಮತಿ ಮಂಗಲಾ ಅಂಗಡಿ ಅವರು ಬಿಜೆಪಿಯಿಂದ ಅಭ್ಯರ್ಥಿ ಆಗಿದ್ರು. ಭಾರತೀಯ ಜನತಾ ಪಾರ್ಟಿಗೆ ಎಲ್ಲರೂ ಕೂಡಿ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸುವಂತ ಕೆಲಸ ಅಷ್ಟೇ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿದು ಮತ್ತೊಂದು ನಾವು ಚರ್ಚೆ ಮಾಡಕ್ಕೆ ಹೋಗೋದು. ಗೋಕಾಕ್ ಅಂತ ಬಂದಾಗ ಸರ್, ಅಥವಾ ಬೆಳಗಾವಿ ಅಂತ ಬಂದಾಗ ಇಲ್ಲಿ ತಮ್ಮ ಕುಟುಂಬಕ್ಕೆ ಸಪರೇಟ್ ಆಗಿ ಒಂದು ವೋಟ್ ಬ್ಯಾಂಕ್ ಇದೆ. ಸೊ ಅದನ್ನ ಹೇಗೆ ನಿಭಾಯಿಸಿದ್ರಿ ಇದರಲ್ಲಿ? ಅಲ್ಲ, ಡೆಫಿನೆಟ್ ಆಗಿ ವೋಟ್ ಬ್ಯಾಂಕ್ ವರ್ಕೌಟ್ ಆಗುತ್ತೆ. ಈ ಲೋಕಸಭಾ ಉಪಚುನಾವಣೆಯಲ್ಲಿ ವೋಟ್ ಬ್ಯಾಂಕ್ ಅಂದ್ರೆ ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಯಾಕಂದ್ರೆ ನಾವೆಲ್ಲರೂ, ನಾನಿರ್ಬೋದು, ರಮೇಶ್ ಅವರು, ನಮ್ಮೆಲ್ಲ ಮುಖಂಡರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ವಿ. ನಾವು ಹೊರಗಿದ್ರು ಸತತವಾಗಿ 15 ದಿವಸ ನಮ್ಮೆಲ್ಲ ಮುಖಂಡರು, ಕಾರ್ಯಕರ್ತರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಈಗ 5 ದಿವಸ ಇನ್ನೂ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ. ಅದೇ ನೀವು ವೋಟ್ ಬ್ಯಾಂಕ್ ಅಂದ್ರೆ ಅದು ವರ್ಕೌಟ್ ಆಗಿ ಭಾರತೀಯ ಜನತಾ ಪಾರ್ಟಿ ಕಡೆ ಅಂದ್ರೆ ಒಲವು ತೋರ್ತೈತೆ. ಅಂದ್ರೆ ಏನಾಗಿದೆ ಅಂದ್ರೆ ಮಂಗಳ ಅಂಗಡಿ ಅವ್ರು ನೆಪ ಮಾತ್ರ ಅಂದಂಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ನೀವು ಎಂಟ್ರಿ ಆದ್ರಿ, ಒಂದ್ ಕಡೆ ಅಂದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ. ಬಟ್ ಫ್ಯಾಮಿಲಿದ ಏನ್ ವೋಟ್ ಬ್ಯಾಂಕ್ ಇದೆ ಅದು ಒಂದೇ ಇದೆ. ಜನ ಕನ್ಫ್ಯೂಸ್ ಆಗ್ತಾರೆ ಅಂತ. ಏನಾಗೋದಿಲ್ಲ, ಜನ ಬಹಳ ಬುದ್ಧಿವಂತರದಾರು, ನಿರ್ಧಾರ ತಗೋತಾರೋ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇಲ್ಲಿದೆ ನಮ್ಮ ರಾಜ್ಯದಲ್ಲಿ. ಸೊ ಮಂಗಲಾ ಅಂಗಡಿ ಅವ್ರು ಗೆದ್ದು MP ಆದ ನಂತರ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತೈತಿ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜನ ಬುದ್ಧಿವಂತರದಾರು, ನಿರ್ಣಯ ತಗೋತಾರೋ. ಭಾರತೀಯ ಜನತಾ ಪಾರ್ಟಿ ಕಡೆ ನಿರ್ಣಯ ತಗೋತಾರೋ. ಖಂಡಿತವಾಗಿ ನಮ್ಮ ಅಭ್ಯರ್ಥಿ ಗೆದ್ದು ಬರ್ತಾರೆ ಈ ಚುನಾವಣೆ. ಥ್ಯಾಂಕ್ ಯು.
ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಂದರವಾಡ ಗ್ರಾಮದಲ್ಲಿ 108 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು, ಇದರಲ್ಲಿ 8 ವಿದ್ಯಾರ್ಥಿಗಳಿಗೂ ಕೂಡ ಸೋಂಕು ದೃಢಪಟ್ಟಿದ್ದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ತಾಲೂಕಿನ ಆರೋಗ್ಯ ಅಧಿಕಾರಿ ಹಾಗೂ ಜಿಲ್ಲಾ ಅಧಿಕಾರಿಗಳ ಜೊತೆ ಚರ್ಚಿಸಿ ಈ ಗ್ರಾಮಕ್ಕೆ ತಕ್ಷಣ ಲಾಕ್ಡೌನ್ ಹೇರುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದೇವೆ ಹಾಗೂ ಎಲ್ಲರಿಗೂ ವ್ಯಾಕ್ಸಿನ್ ಸಿಗುವಂತಾಗಬೇಕು ಹಾಗೂ ಜನರು ಕೂಡ ಈ ರೋಗ ತಡೆಗಟ್ಟಲು ವ್ಯಾಕ್ಸಿನ್ ತೆಗೆದುಕೊಳ್ಳಬೇಕು. ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ ಎಂದು ಮಾಧ್ಯಮಗೋಷ್ಠಿ ಮಾಡಿ ತಾಲೂಕಿನ ಶಾಸಕರಾದ ಎಂವೈ ಪಾಟೀಲ್ ಅವರು ಹೇಳಿಕೆ ನೀಡಿದರು. ಇವತ್ತು ಈಗಾಗಲೇ ನಾನು ಇದರ ಬಗ್ಗೆ ಆರೋಗ್ಯ ಅಧಿಕಾರಿಗಳಿಗೂ ಮತ್ತು DC ಅವರಿಗೂ ಕೂಡ ನಾನು ಮಾತಾಡಿದ್ದೇನೆ. ಕೂಡಲೇ ಈ ಗ್ರಾಮವನ್ನು ನಾವು ಲಾಕ್ಡೌನ್ ಮಾಡುವಂಥ ವ್ಯವಸ್ಥೆಗೆ ಸರ್ಕಾರದ ಮೇಲೆ ಒತ್ತಡ ತರುತ್ತಿದ್ದೇವೆ ಮತ್ತು ಎಲ್ಲರಿಗೂ ಕೂಡ ವ್ಯಾಕ್ಸಿನೇಷನ್ ಕೊಡುವಂಥ ವ್ಯವಸ್ಥೆ ಆಗಬೇಕು. ಜನರು ಮುಂದೆ ಬರ್ತಾ ಇಲ್ಲ ಅನ್ನೋದು ನಮಗೆ ಗಮನಕ್ಕೆ ಬಂದಿದೆ. ಜನರಿಗೂ ಕೂಡ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಈ ರೋಗ ತಡೆಗಟ್ಟಲಿಕ್ಕೆ ನೀವು ಸಹಾಯ ಮಾಡಬೇಕು, ಈ ವ್ಯಾಕ್ಸಿನೇಷನ್ ಪಡೆದುಕೊಳ್ಬೇಕು. ನಾನು ಕೂಡ 2 ಸಲ ನಾನು ಈ ವ್ಯಾಕ್ಸಿನೇಷನ್ ತಗೊಂಡಿದ್ದೀನಿ, ಯಾವ ಅಡ್ಡ ಪರಿಣಾಮ ಕೂಡ ಆಗಿಲ್ಲ. ಅದಕ್ಕಾಗಿ ಯಾವ ನೋವು ನಲಿವು ಕೂಡ ಆಗೋದಿಲ್ಲ. ಅದಕ್ಕೆ ಧೈರ್ಯವಾಗಿ ಈ ಸಮಸ್ಯೆಯನ್ನು ನೀವು ಏನು ಪರಿಹಾರ ಕಾಣುವಲ್ಲಿ ಸಹಾಯ ಮಾಡ್ತಿರಬಹುದು ನಂಬಿಕೆ ನನಗಿದೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ವಿಜಯಪುರ ರಸ್ತೆಯ ಅಗ್ನಿಶಾಮಕ ದಳದ ಕಾರ್ಯಾಲಯ ಮುಂದುಗಡೆ ಇರುವ ಕೊಳಚೆ ನಿರ್ಮೂಲನೆ ಮಂಡಳಿಯ ಜನರ ಗೋಳು ಕೇಳುವವರು ಯಾರು ಎಂಬಂತಾಗಿದೆ. ಸುಮಾರು 25 ವರ್ಷಗಳ ಹಿಂದೆ ಕೊಳಚೆ ನಿರ್ಮೂಲನೆ ಮಂಡಳಿಯ ವತಿಯಿಂದ ಸುಮಾರು 125 ಮನೆಗಳನ್ನ ಮಾಜಿ ಶಾಸಕ ರವಿಕಾಂತ್ ಪಾಟೀಲ್ ಅವರು ಮಂಜೂರು ಮಾಡಿಸಿ ಬಡ ಜನರಿಗೆ ವಿತರಣೆ ಮಾಡಲಾಗಿತ್ತು. ನಮ್ಮ ಸಮಸ್ಯೆಗಳನ್ನು ಯಾರು ಮುಂದೆ ಹೇಳಿಕೊಳ್ಳಬೇಕು ಎಂಬಂತಾಗಿದೆ. ಗಟಾರು ತುಂಬಿಕೊಂಡು ಗಬ್ಬು ನಾರುತ್ತಿರುವ ಗಲೀಜು ನೀರು, ವಿಪರೀತವಾದ ಸೊಳ್ಳೆಗಳ ಕಾಟ, ಗಟಾರು ಸ್ವಚ್ಛತೆ ಮಾಡಲು ಹಲವಾರು ಬಾರಿ ಪುರಸಭೆ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಸಂಬಂಧಿಸಿದ ಅಧಿಕಾರಿಗಳನ್ನ ಮನವಿ ಮಾಡಿಕೊಂಡರೂ ಯಾವುದೇ ಪ್ರಯೋಜನವಾಗಿಲ್ಲ. ಈ ಹಿಂದೆ ಶೌಚಾಲಯ ಟ್ಯಾಂಕಿನಲ್ಲಿ ಮಗು ಬಿದ್ದು ಸಾವನ್ನಪ್ಪಿದ್ರೂ ಕೂಡ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಿಲ್ಲ. ಆ ಟ್ಯಾಂಕ್ ಇನ್ನೂ ಕೂಡ ಓಪನ್ ಕಾಣುತ್ತಿದೆ. ವಿಜಯಪುರ ಮುಖ್ಯ ರಸ್ತೆಯಿಂದ ಕೊಳಚೆ ನಿರ್ಮೂಲನೆ ಮಂಡಳಿಯವರೆಗೆ 7 ಲಕ್ಷ ಅನುದಾನ ರಸ್ತೆಯು ಮಂಜೂರಾಗಿದೆ. ಆ ರಸ್ತೆಯ ಕಾಮಗಾರಿಯು ಇಲ್ಲಿಯೂ ಪ್ರಾರಂಭವಾಗಿಲ್ಲ. ಆ ಬಿಡುಗಡೆ ಆದ ಹಣ ಎಲ್ಲಿ ಹೋಯಿತು ಎಂಬುದು ಗೊತ್ತಾಗ್ತಿಲ್ಲ. ಮಹಿಳೆಯರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ, ವಿದ್ಯುತ್ತಿನ ವ್ಯವಸ್ಥೆ ಇಲ್ಲ. ಗಟಾರ ಸ್ವಚ್ಛತೆ ಮಾಡಿ DDT ಪುಡಿಯನ್ನ ಸಿಂಪಡಿಸಬೇಕು. ನಮ್ಮ ಬೇಡಿಕೆಯನ್ನ ಈಡೇರಿಸದಿದ್ದರೆ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ಶಂಕರ್ ಹೋಗಾರ್ ಎಚ್ಚರಿಕೆ ನೀಡಿದರು. ಇನ್ನೂ ಘಟ್ಟಕ್ಕೆ ಔಷಧ ಇಲ್ಲ, ಏನು ಹೊಡೆದಿಲ್ಲ, ಅವ್ರು ಬರೋದಿಲ್ಲ, ಹೋಗೋದಿಲ್ಲ. ತೆಗಿಲಿ ಘಟ್ಟ ತೆಗಿಲಿ ಬರ್ತಾರೆ, ಮ್ಯಾನ್ಮೇಲೆ ಅಲ್ಲೇ ಹೋಗೋದು ಹೋಗಿಬಿಡ್ತಾರೆ. ಈ ವ್ಯವಸ್ಥೆ ಇದು ಕೊಳಚೆ ನಿರ್ಮಾಣ ಮಂಡಳ ರಾಕ್ ಎಲ್ಲಿ ಹೋಯ್ತು? 30 ಲಕ್ಷ ಗಟ್ಟಲೆ ಎಲ್ಲಿ ಅದ, ಅಮೌಂಟ್ ಎಲ್ಲಿ ಅದ? ಈ ರೋಡ್ ಸ್ಯಾಂಕ್ಷನ್, ರೋಡಿನ ರಾಕ್ ಎಲ್ಲಿ ಜಮಾ ಅದು? ಅನ್ಕೊಂಡು ಬೋರ್ ಸ್ಯಾಂಕ್ಷನ್ ಆಯ್ತು, ಬೋರಿನ ರೊಕ್ಕೆಲ್ಲ ಆ TC ಅದ. ಇವತ್ತು ಎಂದು TC ಹುಟ್ಟ್ಯದಲ್ಲ, 25 ವರ್ಷ ಆಯ್ತು. 94 ಮನೆಗಳು ಆ TC ಹಚ್ಚೇಡ್ ಚಾಲು ಅದ. ಒಂದೇದು 2ನೇದು ಅದು ವಾಯರ್ ಕೊಂಬ್ ಯಾರು ಕಿತ್ತಿದ್ರು ಆ ವಾಯರ್ ಕೊಂಬ್ ಎಲ್ಲಿ ಹೋಗಿ ಜಮಾ ಅದು? ಇಚ್ಚೇಳೈತೆ ಅಡ್ಡು ಕಡೆ ಕೊಳಚೆ ನಿರ್ಮಾಣ ಮಾಡೋ ಲೈಟ್ಗಳು ಇದ್ದು ವಾಯರ್ ಯಾರಿಗೆ ಕೇಳಿ ಕಿತ್ತಿದ್ರು ಎಲ್ಲಿ ಹೋಯ್ತು ಅಮೌಂಟ್? ಆ TC ಇನ್ನೂ ಒಟ್ಟಂದು ರಿಪೇರ್ ಇಲ್ಲ. ಇದು ಒಂದೇ TC ಮೇಲೆ ನಡೆದ, ಇಲ್ಲಿ ಒಂದು TC ಮೇಲೆ ಅದನ್ನು ಒಂದು ಸುಡ್ತಂದ ಮಂದಿ ಎಲ್ಲಿ ವಾಸ ಮಾಡ್ಕೊಂಡು
ಈ ಟೈಪ್ ಕೊಳಚೆ ನಿರ್ಮಾಣ ಮಾಡ್ರೆ ಅದಕ್ಕೆ ದಯಮಾಡಿ ಹೇಳ್ತು. ಅಕಸ್ಮಾತ್ ಇಲ್ಲಿ ನೀವು ಚರ್ಚೆ ಮಾಡಿ ತೋರಿಸಲಿಲ್ಲ ಅಂದ್ರೆ ಹೆಣ್ಮಕ್ಳು ಗಂಡು ಮಕ್ಳು ಬಂದು ನಿಮ್ಮ ಮನೆ ಮುಂದೆ ಕೂತು ನಿಮ್ಮ ಮನೆಯಲ್ಲೆಲ್ಲ ಖಾತಾಗಾರಿ ತೋರಿಸಿ ಬರ್ತಾರ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸತ್ತಿ ಗ್ರಾಮದಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಕೇಂದ್ರದವರಿಗೆ ಎಲ್ಲಾ ತರಹದ ದವಸ ಧಾನ್ಯಗಳನ್ನು ಕೊಟ್ಟರೂ ಸಹಿತ ಅಂಗನವಾಡಿ ಕೇಂದ್ರದವರು ಅವುಗಳನ್ನು ಮಾರಿಕೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ. ಸರ್ಕಾರವು ಗರ್ಭಿಣಿ ತಾಯಂದಿರ ಆರೋಗ್ಯದ ದೃಷ್ಟಿಯಿಂದ ತೊಗರಿಬೇಳೆ, ಹೆಸರುಬೇಳೆ, ಶೇಂಗಾ, ಬೆಲ್ಲ, ಮೊಟ್ಟೆ, ಪೌಷ್ಟಿಕಾಹಾರ, ಪಾಕೆಟ್ ಹಾಲಿನ ಪುಡಿ, ಪಾಕೆಟ್ ಅಕ್ಕಿ ಈ ಎಲ್ಲಾ ಸಾಮಗ್ರಿಗಳನ್ನು ಕಡ್ಡಾಯವಾಗಿ ಕೊಡುತ್ತೇವೆ ಎಂದು ತಪ್ಪೊಪ್ಪಿಕೊಂಡ ಅಂಗನವಾಡಿ ಕೇಂದ್ರದವರು. ಇನ್ನು ಮಾಧ್ಯಮದವರೊಡನೆ ಸಿಡಿಪಿಒ ಮಾತನಾಡಿ, ಹಾಗೇನಾದರೂ ಅವರು ತಪ್ಪು ಮಾಡಿದ್ದೇ ಆದರೆ ಒಮ್ಮೆ ವಾರ್ನಿಂಗ್ ಕೊಡುತ್ತೇನೆ, ಅದಕ್ಕೂ ಮಣಿಯದಿದ್ದರೆ ಮುಂದಿನ ಸಲ ಅವರನ್ನ ಅಮಾನತು ಮಾಡುತ್ತೇನೆ ಎಂದರು. ನಾವು ರೇಷನ್ ಬಿಡ್ರಿ, ರೇಷನ್ ನಾಳೆ ಡೆಲಿವರಿಗೆ ಹುಡುಗಿ ಹೋಯ್ತಿದ್ದಾಗ ಮತ್ತೆ ಅಲ್ಲಿ ಎಲ್ಲ ಬೇಕಾಗ್ತಾರೆ. ಅಲ್ಲಿ ನೀವು ಯಾಕೆ ಕೊಟ್ಟಿಲ್ಲ ಅಂದ್ರೆ ನಮ್ಗೆ ಏನು ನಾವು ಗೌರ್ಮೆಂಟ್ ದವಾಖಾನೆ ಅವ್ರನ್ನ ನಾವು ಎಲ್ಲ ಮಾಹಿತಿ ಕೊಡ್ಬೇಕಲ್ಲ. ಇಲ್ಲಿ ರೇಷನ್ ನಾವು ಆಶೆ ಮಾಡಿಲ್ರಿ, ಅದನ್ನು ಬಿಡ್ಬೇಕ್ರೆ ಇನ್ನ ಮಾಹಿತಿನ ಕೊಟ್ಟಿಲ್ಲ ಅಂತ ಹೇಳ್ತಾರ್ರಿ. ಮತ್ತೆ ನಾಳೆ ನಮ್ಮ ಹುಡುಗಿನ ದವಾಖಾನೆ ಎಲ್ಲ ಇದಾಗ್ತದೆ, ತಕರಾಗ ಆಗಂಗಿರಲಿ. ಈಗ ಆಶಾ ಕಾರ್ಯಕರ್ತರ ಬರ್ಕೊಂಡು ಹೋಗಿ ನಿಮ್ ಪತಿ ಅವ್ರ ಬಗ್ಗೆ ಯಾವ ರೀತಿ ಆಕ್ಷನ್ ತಗೋಬೇಕಂತ ನಿಮ್ಮ ಅಭಿಪ್ರಾಯ ಐತ್ರಿ? ತಪ್ಪ ಅವ್ರು ತಿದ್ಕೋ ಅಂತ ಹೇಳ್ತೀವಿ. ತಿದ್ಕೋ ಅಂತ ಹೇಳ್ತಿರೋ ಅಥವಾ ತಿದ್ಕೋ ಅಂದ್ರೆ ಬೇರೆ ಆಗ್ತದೆ ಸಾಹೇಬ್ರ? ರೇಷನ್ ಏನಾದ ರೇಷನ್ ಬಂದ್ರಿಲ್ಲ ಪ್ರತಿಯೊಬ್ಬರಿಗೆ ಮುಟ್ಟಬೇಕನ್ನ ತಲುಪಾಗ ಅವ್ರ ವ್ಯವಸ್ಥೆ ಹೇಳ್ತೀವಿ. ಇವಾಗ ಅವ್ರ ಹುಡುಗಿ ಡೆಲಿವರಿಗೆ ಒಂದು 3 ತಿಂಗಳಾಯ್ತು. 3 ತಿಂಗಳಾದ್ರೂ ಇನ್ನೂವರೆಗೆ ರೇಷನ್ ಕೊಟ್ಟಿಲ್ಲ ಅಂತ ನೀವು ಈ ವಾರ್ಡ್ ಮೆಂಬರ್ ಆಗಿ ಇತ್ತ ಕಡೆ ಗಮನ ಹರಿಸಿದಿರೋ ಅಥವಾ ಇಲ್ಲೋ? ಗಮನ ಹರಿಸಿದ್ದು ಇವಾಗ ನಮ್ಗೆ ಗಮನಕ್ಕೆ ಬಂದಿದ್ದು. ಇನ್ನೂವರೆಗೆ ನಿಮ್ಗೆ ಕಿವಿಗೆ ಬಿದ್ದಿಲ್ಲ. ಇವ್ರು ಅಂಗನವಾಡಿ ಟೀಚರ್ ಆದ್ರೂ ನಿಮ್ಗೆ ಹೇಳಿಲ್ಲ. ಅವರು ಹೇಳಿಲ್ರಿ, ಅವರು ಹೇಳಿಲ್ಲ. ನೀವರೇ ಕೇಳ್ಬೇಕಲ್ರಿ, ಈ ವಾರ್ಡ್ ಮೆಂಬರ್ ಆಗಿ ಇಲ್ಲಿ ಆಗು ಹೋಗೋ ಘಟನೆಗಳನ್ನ ನೀವು ಕೇಳ್ಬೇಕಲ್ರಿ ಅವ್ರನ್ನ. ಪ್ರತಿಯೊಬ್ಬರಿಗೆ ಹೇಳಿ ಇವಾಗ ಗಮನಕ್ಕೆ ಬಂದೈತಿ. Shri Mahalakshmi Commando Army Coaching Academy. Facilities: tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos. Shri Mahalakshmi Commando Army Coaching Academy. Facilities: tuition classes, physical training, lodging. Army, Navy, Air Force, CRPF, ITBP, SRPF, BSF, CISF, Para Commandos. Taranagar, Peeradwadi, Belgavi. Mobile number 9717248316 8618636713.